ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಸರತರುಗಳನ್ನೇ ಲೇಖಣಿಕೆಯನ್ನಾಗಿ ಮಾಡಿ 7 ಸಮುದ್ರವನ್ನೇ ಮಸಿಯನ್ನಾಗಿ ಮಾಡಿ ಬ್ರಹ್ಮ ಕಲ್ಪ ಕೋಟಿ ಯುಗ ವರ್ಷಗಳಲ್ಲಿ ಬರೆದು ವಿದ್ಯೆಯ ಮೂರ್ತಿಯ ತಾನೆಂದು ಸರಸ್ವತಿ ಮಹಾಗರ್ವದಿಂದ ಮೆರೆಯುತ್ತಿದ್ದಳು. ಪುಷ್ಪದತ್ತ ಮೊದಲಾದವರು ಶಿವನ ಧ್ಯಾನವನ್ನು ಮಾಡುತ್ತಿರುವಾಗ, ಶಿವನ ಸ್ತುತಿಯನ್ನು ಮಾಡುತ್ತಿರುವಾಗ ಅವರನ್ನು ಧಿಕ್ಕರಿಸಿ ವಿದ್ಯೆಯ ಮೂರ್ತಿಯ ತಾನೆಂದು ಮಹಾಗರ್ವದಿಂದ ಸರಸ್ವತಿಯು ಭೂಲೋಕದಲ್ಲಿರುವ ದಕ್ಷನ ಯಜ್ಞಕ್ಕೆ ಅಹಂಕಾರವುಳ್ಳವಳಾಗಿ ಮೆರೆಯುತ್ತಿದ್ದಳು. ಇಂಥ ದಕ್ಷ ಯಜ್ಞವನ್ನು ಧ್ವಂಸಗೊಳಿಸಲೆಂದು ಬಂದಿರುವ ಶ್ರೀ ವೀರಭದ್ರನು ಅಹಂಕಾರವುಳ್ಳ ಸರಸ್ವತಿಯನ್ನು ಕಂಡು ಅವಳ ಮೂಗನ್ನೇ ಕತ್ತರಿಸಲು ತಲೆ ಇಲ್ಲದ ಬ್ರಹ್ಮನ ಸತಿ ಮೂಗಿಲ್ಲದವಳು ಎಂದು 3 ಲೋಕಕ್ಕೂ ತಿಳಿಯಿತು. ಮೂಗಿಲ್ಲದ ಸರಸ್ವತಿಯ ಬಾಳುವೆ ಯಾತರ ಬಾಳುವೆ ಎಂದು ಲೋಕವೇ ಹಿಂಜರಿಯುತ್ತಿತ್ತು. ಕೂಡಲೇ ಸರಸ್ವತಿಯು